ಮಂಗಳೂರಿನಲ್ಲಿ ಮೇ 23ರಂದು 4 ಅದ್ಧೂರಿ ಸಭಾಭವನಗಳ ಲೋಕಾರ್ಪಣೆಯ ದಾಖಲೆ ಬರೆಯಲಿದೆ. ಮಾಜಿ ಸಚಿವ ಕೃಷ್ಣ ಜೆ ಪಾಲೇಮಾರ್ ಇದರ ರೂವಾರಿ. ಇನ್ನು ಕರಾವಳಿ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಮಂಗಳೂರಿನ 4 ಪ್ರಮುಖ ಸ್ಥಳಗಳಲ್ಲಿ ಏಕಕಾಲಕ್ಕೆ 4 ಅತ್ಯಾಧುನಿಕ ಅದ್ಧೂರಿ ಸಭಾಭವನಗಳ ಲೋಕಾರ್ಪಣೆ ಮಾಡುವುದಾಗಿ ಮಾಜಿ ಸಚಿವ ಹಾಗೂ ವಿಕಾಸ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷ ಕೃಷ್ಣ ಜೆ ಪಾಲೇಮಾರ್ ಸುದ್ದಿಗೋಷ್ಠಿಯಲ್ಲಿ ಪ್ರಕಟಿಸಿದ್ದಾರೆ. ಲ್ಯಾಂಡ್ ಲಿಂಕ್ಸ್ ಸಂಸ್ಥೆಯ 45 ವರ್ಷಗಳ ಯಶಸ್ವಿ ಪಯಣದ ಸವಿನೆನಪಿಗಾಗಿ ಕರಾವಳಿ ಜನತೆಗೆ ಈ ವಿಶಿಷ್ಟ ಕೊಡುಗೆ ಸಲ್ಲುತ್ತೆ. ಮಂಗಳೂರಿನ 4 ಕಡೆಗಳಲ್ಲಿ 4 ಅತ್ಯಾಧುನಿಕ ಸಭಾಂಗಣಗಳು ಉದ್ಘಾಟನೆಗೊಳ್ಳಲಿವೆ ಎಂದು ಪಾಲೇಮಾರ್ ತಿಳಿಸಿದ್ದಾರೆ. ಪ್ರತಿಷ್ಠಿತ ರಿಯಲ್ ಎಸ್ಟೇಟ್ ಸಂಸ್ಥೆಯಾದ ಲ್ಯಾಂಡ್ ಲಿಂಕ್ಸ್ ಕರಾವಳಿ ಭಾಗದಲ್ಲಿ ಕಳೆದ 45 ವರ್ಷಗಳಿಂದ ತನ್ನ ವಿಶ್ವಾಸಾರ್ಹ ಯಶಸ್ವಿ ಉದ್ಯಮದ ಮೂಲಕ ಲಕ್ಷಾಂತರ ಜನರ ನಂಬಿಕೆಯನ್ನು ಗಳಿಸಿದೆ. ಈ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಮಹತ್ವದ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಆಂಧ್ರಪ್ರದೇಶದ ರಾಜ್ಯಪಾಲರಾದ ಎಸ್ ಅಬ್ದುಲ್ ನಜೀರ್ ಅವರು ಆಗಮಿಸಿ 4 ಸಭಾಂಗಣಗಳನ್ನು ಅಧಿಕೃತವಾಗಿ ಲೋಕಾರ್ಪಣೆ ಮಾಡಲಿದ್ದಾರೆ. ಲ್ಯಾಂಡ್ ಲಿಂಕ್ಸ್ ಸಂಸ್ಥೆ 45 ವರ್ಷಗಳ ಕಾಲ ನಿರಂತರವಾಗಿ ಸೇವೆಯನ್ನು ಕೊಟ್ಟಿತ್ತು. ಆದರೆ ಆ ನಿರಂತರವಾದ ಸೇವೆಯನ್ನು ಕೊಟ್ಟಾಗ ಅದರಲ್ಲಿ ಆ ಮಧ್ಯದಲ್ಲಿ ಬೇರೆ ಬೇರೆ ರಂಗದಲ್ಲಿ ನಮ್ಮ ಕೆಲಸ ಆಗ್ತಿತ್ತು. ಇವತ್ತು ವಿಕಾಸ್ ಎಜುಕೇಷನ್ ಟ್ರಸ್ಟ್ ಇರಲಿ, ಮತ್ತು ಬೇರೆ ಬೇರೆ ಇವತ್ತು ನಾವು ಹಾಲ್ಗಳು ಇವತ್ತು ಎಲ್ಲ ಕಡೆಯಲ್ಲಿ ರಂಗಮಂದಿರಕ್ಕೆ ಸಭಾಭವನಗಳು ಬೇಕು ಇಂಥದ್ದೆಲ್ಲ ಕೂಗುಗಳು ಬರ್ತೈತೆ. ಇದೆಲ್ಲ ಕಡೆಯಲ್ಲಿ ಶಾರ್ಟೇಜ್. ಮಂಗಳೂರಿನಲ್ಲಿ ಯಾರು ಸಭಾಭವನ ರಂಗಮಂದಿರಗಳನ್ನು ನಿರ್ಮಾಣ ಮಾಡಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ ಲಾಭದ ದೃಷ್ಟಿಯಿಂದ ಅದು ಸಮಂಜಸ ಅಲ್ಲ ಅಂತ ಹೇಳುವಂಥದ್ದು ಎಲ್ಲರಿಗೂ ಗೊತ್ತಿದೆ. ಆದರೆ ಇವತ್ತು ನಾವು ಏನು ಮಾಡಿದ್ದೇವೆ ಅಂದರೆ, ಇವತ್ತು ವಿಕಾಸ್ ಎಜುಕೇಷನ್ ಟ್ರಸ್ಟ್ ಇವತ್ತು ಇಂಥ ಒಂದು ಕಟ್ಟಡವನ್ನು ನೀವು ಈ ಪಾಲೇಮಾರ್ ಕನ್ವೆನ್ಷನ್ ಸೆಂಟರ್ ಹೇಳುವಂಥ ಒಂದು ಈ ಕಟ್ಟಡವನ್ನು ನಿರ್ಮಾಣ ಮಾಡಿ ಇವತ್ತು ಸಮಾಜಕ್ಕೆ ಲೋಕಾರ್ಪಣೆ ಮಾಡಬೇಕು ಅಂತೇಳಿ ನಿಟ್ಟಿನಲ್ಲಿ ನಾವು ಇವತ್ತಲ್ಲಿ ಸೇರಿದ್ದೇವೆ. ಅದರ ಜೊತೆಯಲ್ಲೇ ಅದಲ್ಲದೆ ನಾವು ನೇತ್ರಾವತಿ ಸಭಾಭವನ ಅಂತ ಹೇಳೋದು ಜಪೆನಮೊಗರು ಮಲ್ಲಿಕಾರ್ಜುನ ದೇವಸ್ಥಾನದ ಪಕ್ಕದಲ್ಲಿ ಮಧ್ಯದಲ್ಲಿ ಮಲ್ಲಿಕಾರ್ಜುನ ದೇವಸ್ಥಾನ ಮತ್ತು ಗುರುವಾನ ಶ್ರೀ ದುರ್ಗಾ ಕ್ಷೇತ್ರದ ಮಧ್ಯದಲ್ಲಿ ನಿರ್ಮಾಣಗೊಂಡಿದೆ. ಅದು ಸಮಾಜಕ್ಕೆ ಅರ್ಪಣೆ ಮಾಡುವಂಥದ್ದು. ಅದರ ಜೊತೆಯಲ್ಲಿ ಇವತ್ತು ಪಾಲೇಮಾರ್ ಫಾರ್ಮ್ಸ್ ಅಂತೇಳಿ ನಮ್ಮ ಕಾಟಿಪಳ್ಳದಲ್ಲಿ ನಮ್ಮದಾದಂಥ ತೋಟದಲ್ಲಿ ಅದನ್ನು ಕೂಡ ಜನರಿಗೆ, ಸಾಮಾನ್ಯ ಜನರಿಗೆ ಅದನ್ನು ಉಪಯೋಗ ಆಗಬೇಕು. ಕೇವಲ ತೋಟ ಕೃಷಿ ಅಂತ ಹೇಳಿದ ಕೂಡಲೇ ಅದು ಯಾವುದಕ್ಕೂ ಪ್ರಯೋಜನ ಇಲ್ಲ. ಅದರಿಂದ ನಮಗೆ ಪ್ರಯೋಜನ ಹೊರತು ಜನರಿಗೆ ಏನು ಪ್ರಯೋಜನ ಆಗೋದಿಲ್ಲ. ಇವತ್ತು ಸಾಮಾನ್ಯ ಜನರಿಗೆ ಅದರಿಂದ ಏನಾದರೂ ಪ್ರಯೋಜನ ಆಗಬೇಕಲ್ಲ ನಿಟ್ಟಿನಲ್ಲಿ ಅದನ್ನು ಕೂಡ ಇವತ್ತು ಸಮಾಜಕ್ಕೆ ಲೋಕಾರ್ಪಣೆ ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಇನ್ನೊಂದು ಪಾಲೇಮಾರ್ ಗಾರ್ಡನ್ ಅಂತದ್ದು. ಪಾಲೇಮಾರ್ ಗಾರ್ಡನ್ ಸಾಧಾರಣ ಸಾಮಾನ್ಯ ಜನರಿಗೆಲ್ಲ ಗೊತ್ತಿದೆ. ಇವತ್ತು ಮಾರ್ಗನ್ಸ್ ಗೇಟಲ್ಲಿ ಪಾಲೇಮಾರ್ ಗಾರ್ಡನ್ ಅಂತ ನಿರ್ಮಾಣ ಆಗಿದೆ. ಅದರಲ್ಲೂ ಕೂಡ ಇವತ್ತು ಜನರಿಗೆ ಬೇಕಂಥದ್ದು ಹಾಲು ಅಥವಾ ಒಳ್ಳೆಯ ಗಾರ್ಡನ್ ಇದೆ, ಅದು ಸಾಮಾನ್ಯ ಜನರಿಗೆ ಉಪಯೋಗ ಆಗ್ತದೆ ಹೇಳೋ ನಿಟ್ಟಿನಲ್ಲಿ ಅದನ್ನು ನಾವಿವತ್ತು ಸಮಾಜಕ್ಕೆ ಲೋಕಾರ್ಪಣೆ ಮಾಡ್ತಾ ಇದ್ದೇವೆ. ಹಾಗೆ ಪಾಲೇಮಾರ್ ಗಾರ್ಡನ್ ಮತ್ತು ಪಾಲೇಮಾರ್ ಕನ್ವೆನ್ಷನ್ ಸೆಂಟರ್, ಪಾಲೇಮಾರ್ ಫಾರ್ಮ್, ನೇತ್ರಾವತಿ ಸಭಾಭವನ, ಈ 4 ಸಭಾ ಅಂಗಣಗಳನ್ನು ಇವತ್ತು ಸಮಾಜಕ್ಕೆ ಲೋಕಾರ್ಪಣೆ ಮಾಡುವಂಥ ಕಾರ್ಯಕ್ರಮ ನಾಡ್ದು 23ನೇ ತಾರೀಕು ಇದೇ ಹಾಲ್ನಲ್ಲಿ ನಡೀಲಿಕ್ಕಿದೆ.